ಲವ್ಗೆ ಕಾರ್ ಅಂದ್ರೆ ತುಂಬಾ ಪ್ರೀತಿ. ಕಾರಲ್ಲಿ ಹೋಗೋದಲ್ಲ ಈಗ. ಒಂದ್ ಸ್ವಲ್ಪ ಸೌಂಡ್ ಆದ್ರೂ ಕೂಡ ಅವನು ಅಲರ್ಟ್ ಆಗ್ಬಿಡ್ತಾ ಇದ್ದ. ಇವತ್ತು ಆ ಕಡೆ ಅವನು ಫುಲ್ ಹೋಗೋಣ. ಡೌನ್ ಆಗಿದ್ದಾನೆ. ಹೌದಾ? ಅವನ ಆಕ್ಟಿವಿಟೀಸ್ ನೋಡಿ ಬಹುಶಃ ಅವನು ಹೌದಾ? ಹೆಚ್ಚು ಸಮಯ ನಮ್ಮ ಜೊತೆ ಇನ್ನಿರಲ್ಲ ಅಂತ ನನಗೆ ಅನ್ನಿಸ್ತು. ಕಾರ್ ಸೌಂಡ್ ಇವತ್ತು ಐತೆ. ಬೆಳಗ್ಗೆನೆ ನಾವು ಸುಬ್ರಹ್ಮಣ್ಯಕ್ಕೆ ದರ್ಶನಕ್ಕೆ ಹೋಗೋದಿದ್ವಿ. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದೆ. ಅದು ಸೌಂಡ್ ಕೇಳ್ತಾ ಇರೋದು. ಯಾಕೆಂದ್ರೆ ನನಗೆ ಡೌಟ್ ಆಗ್ತಿತ್ತು ನಾವು ಹೋಗಿ ಬರೋವರೆಗೂ ಲವ್ ಅಲ್ಲೇ ನಮಗಾಗಿ ಕಾಯ್ತಾನ ಇಲ್ವಾ ಅಂತೇಳಿ. ಕಾಯ್ತಿರ್ತಾರೆ. ಲಾಸ್ಟ್ ಮೂಮೆಂಟಿಗೆ ಖಾಲಿ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಹೋಗೋಣ ನಾವು. ಲವ್ ಜೊತೆನೇ ಇರಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅವನ ಮೂಮೆಂಟು ನಂಗೆ ತುಂಬ ಡೌಟ್ ಬರ್ತಾ ಇತ್ತು. ಹಾಗಾಗಿ ಅವನಿಗೆ ಇಷ್ಟವಾದಂಥ ಕಾರ್ ಡ್ರೈವ್ಗೆ ಒಂದ್ಸಲ ಕರ್ಕೊಂಡು ಹೋಗ್ಬಿಡೋಣ ಅದು ಅಂತ ಅನ್ನಿಸ್ತು. ಯಾರಿಗೆ ಗೊತ್ತು ಅದೇ ಅವನ ಕೊನೆಯ ಡ್ರೈವ್ ಆದರೂ ಆಗಿರ್ಬೋದು. ಎಲ್ಲರೂ ಈಗ ಬೆಳಗ್ಗೆನೆ ಇನ್ನು ಈಗ ಅದು ಸೂರ್ಯೋದಯ ಆಗ್ತಾ ಇತ್ತು ಅಷ್ಟೇ. ನೋಡಿ ಅವನಿಗೆ ಆಗ್ತಾ ಇರಲಿಲ್ಲ. ಬರ್ಲಿ ಬರ್ಲಿ ಇಲ್ಲಿವರೆಗೆ ಆದ್ರೂ ಬರ್ಲಿ ಖಾಲಿ ಗಾಡಿ. ಕಾರು ಸೌಂಡಿಗೆ ಎದ್ದು ಗೇಟ್ ಹೊರಗೆ ಬಂದ. ಸ್ವಾಮೀಜಿ ಗಾಡಿ ತರ್ತಾರೆ ಆಮೇಲೆ ಇಲ್ಲಿ ಬರ್ತಾ ಇದ್ದಂಗೆ ಅವನ ಬಾಯಿಂದ ಬ್ಲಡ್ ಬಂದ್ಬಿಡ್ತು. ಕುಶನ್ಗೂ ಕೂಡ ಕೊನೆಗೆ ಹೀಗೆ ಆಗಿತ್ತು. ಅದು ಯೋಚನೆ ಆಗಿ ನನಗೆ ಲವ್ಗೆ ಹಿಂಗಾಗಿರೋ ಆಗ್ತಾ ಇರೋದು ನೋಡಿ ಇನ್ನು ಡೌಟು ರಿಯಾಲಿಟಿನೂ ಅನಿಸ್ಬಿಡ್ತು. ಅವನಿಗೆ ಹಾರ್ಟ್ ಬಿಟ್ಟು ತುಂಬ ಜಾಸ್ತಿ ಆಗ್ತಾ ಇತ್ತು. 4 ಹೆಜ್ಜೆ ಇಟ್ಟರು ಕೂಡ ಅವನಿಗೆ ಹೃದಯ ತಡ್ಕೊಳ್ತಾನೆ ಇರಲಿಲ್ಲ. ಬಾಯಿಲೆಲ್ಲ ಬ್ಲಡ್ ಇತ್ತು. ಏನಾಗ್ತಾ ಇತ್ತು ಏನಾಗಿತ್ತು ಅಂತ ಹೇಳೋದು ಡಾಕ್ಟ್ರಿಗೂ ಕೂಡ ಗೊತ್ತಾಗಿಲ್ಲ. ನಾವು ಭಾಳ ಹಿಂದಿಂದಲೇ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ವಿ. ಲವ್ ಕುಶ್ ತುಂಬ ಆ್ಯಕ್ಟಿವ್ ಆಗಿದ್ದರು. ಆದರೆ 3 ಹೊತ್ತು ಊಟ ಮಾಡ್ತಾ ಇರಲಿಲ್ಲ. ಅಷ್ಟಕ್ಕೆ ನಾನು ಕೇಳೋದಕ್ಕೆ ಹೋಗಿದ್ದೆ. ಡಾಕ್ಟ್ರ್ ಹೇಳಿದ್ರು ಅವರೇ ಏನೋ ಪ್ರಿನ್ಸಿಪಲ್ ಮಾಡ್ಕೊಂಡು ಇರಬೇಕು ಬಿಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರಲ್ಲ, ಆ್ಯಕ್ಟಿವ್ ಆಗಿದ್ದಾರಲ್ಲ ಅಂತಂದರು. ಆಮೇಲೆ ಈ ಥರ ಕಾಲು ಬೆರಳಲ್ಲಿ ಕುಶುಗು ಕೂಡ ಹಾಗೇನೆ ಶುರುವಾಗಿತ್ತು. ಅದಕ್ಕೂ ಭಾಳ ಸಲ ನಾವು ವೆಟರ್ನರಿ ಸುತ್ತಿದ್ವಿ. ಆದರೆ ಅವರು ಅಷ್ಟೇ ದಿನಕ್ಕೆ ಅಂತ ಬಂದಿದ್ದಾಗ ನಾವೇನು ಮಾಡೋದಕ್ಕಾಗೋದಿಲ್ಲ. ಬಂತು ಕರ್ಕೊಂಡು ಹೋಗೋಣ. ಒಟ್ಟಿನಲ್ಲಿ ಕೊನೆಯವರೆಗೂ ಕೂಡ ನಾವು ಹೋಮಿಯೋಪತಿನೂ ಮಾಡಿದ್ವಿ, ಆಯುರ್ವೇದವನ್ನು ಮಾಡಿದ್ವಿ, ಅಲೋಪತಿಯೂ ಮಾಡಿದ್ವಿ. ನಮಗೆ ಇಷ್ಟು ವರ್ಷಗಳು ನಾಯಿಗಳನ್ನ ಸಾಕಿ ಏನೇನು ಅನುಭವ ಇತ್ತು ಅಂದರೆ ಒಂದು 35 ವರ್ಷದಿಂದಲೇ ನನ್ನ ಹತ್ರ ನಾಯಿಗಳಿದ್ದಾವೆ. ಲವ್ದು ಗಾಡಿ ಬಂತಲ್ಲ. ಅದೆಲ್ಲ ಅನುಭವಗಳ ಮೇಲೇನು ಲವ್ದು ಗಾಡಿಲಿ ಹೋಗುದು. ನಾವು ಹೋಗುದೀಗ ಪ್ರಯತ್ನ ಗಾಡಿ. ಪಟ್ವಿ. ಲವ್ ಲವ್ ಕೊನೆಗೂ ಈ ಹಂತಕ್ಕೆ ಲವ್ ಬಂದು ತಲುಪಿಬಿಟ್ಟ. ಲವ್ ಅದು ಬನ್ನಿಯಪ್ಪ. ಲವ್ ಆಮೆಲ್ಲ ಹಚ್ಚು ಹೋಗ ಇದಾತು. ಮತ್ತೆ ಮತ್ತೆ ಗತ್ತಿ ಮತ್ತೆ ಗತ್ತಿ. ಓಡ್ಬೇಡಿ ನಿಧಾನ ನಿಧಾನ ಕತ್ತಿಯಪ್ಪ. ಆರಾಮಾಗೈತಿ. ಕಾರ್ ಅಂದ್ರೆ ಎಷ್ಟು ಪ್ರೀತಿ ನೋಡಿ. ಅವನಿಗೆ ನಡೆಯೋದಕ್ಕೂ ಆಗ್ತಾ ಇರಲಿಲ್ಲ, ಆದರೂ ಓಡ್ ಬಂದು ಹತ್ಕೊಂಡ. ಬರ್ಲಿ ಅಷ್ಟು ಕಾರ್ ಅಂದ್ರೆ ಅವನಿಗೆ ಇಷ್ಟ. ಅದಕ್ಕೆ ಅದನ್ನ ಮಿಸ್ ಮಾಡಿಸ್ಬಾರ್ದು ಅಂತ ಅನಿಸಿ ಈಗ ಅವನ್ನ ರೈಡಿಗೆ ಕರ್ಕೊಂಡು ಹೋಗ್ತಾ ಇರೋದು. ಈಗ ಹತ್ತಿ ಕೂತ ಆದರೆ ಹೃದಯ ಮುಟ್ಟಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಬಡ್ಕೊಳ್ತಾ ಇತ್ತು. लंकी वगैरह को देख लेना पीछे. ಲವ್ ನಾವು ಟ್ರಿಪ್ ಹೋಗೋದಿಲ್ಲ. ಲವ್ ಅದು ಖುಷಿನ ಎಲ್ಲರಿಗೆ ಹೋಗೋಣ ನಾವು. ಎಲ್ಲರಿಗೆ ಹೋಗೋಣ ಹೇಳಿ. ಗೌತಮೇಶ್ವರದವ್ರಿಗೆ ಹೋಗೋಣ. ಎಲ್ಲಿ ಚೆನ್ನ ಲಂಕಿಣಿ ನೋಡ್ ಕಾಲ್ ಸರಿ ಇಲ್ಲ ಓಡ್ ಬರೋದು. दिमाग तो सही है. जो प्रोग्राम कर रहा है ना वो तो सही है. और ಆದರೆ ಅವನಿಗೆ ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಕಾಲಲ್ಲಿ ನನ್ನನ್ನು ಕೈನಲ್ಲಿ ದೂಡ್ತಾ ಇದ್ದ. ಅಂದರೆ ಒಳಗಡೆ ಏನು
ಅವನಿಗೆ ಆಗ್ತಾಯಿತ್ತೋ ಗೊತ್ತಿಲ್ಲ. ನಾವು ಅವನಿಗೆ ಎಲ್ಲರಿಗಾಗ್ಬೋದು ಅಲ್ಲವ್ರಿಗೆ ಕರ್ಕೊಂಡು ಹೋಗೋಣ ಅಂತ ತುಂಬ ಜೋಪಾನ ಕರ್ಕೊಂಡು ಹೋಗ್ತಾಯಿದ್ವಿ, ಎಲ್ಲೂ ಗುಂಡಿಗಳಿಗೆ ಬೀಳಿಸ್ದಂಗೆ, ಅವನಿಗೆಲ್ಲೂ ಬಾಡಿ ಕಷ್ಟ ಆಗ್ದಾಗೆ. टॉम कैंटीन से ऐसे घूमते थे, ಸೂರ್ಯೋದಯ घर ಆಗ್ತಾ घर ಇತ್ತು. का ಈಗ झटका 7 लगेगा ಗಂಟೆ ना। ಸೂರ್ಯನ ಕಿರಣ ಅವನ ಮೇಲೆ ಬೀಳ್ತಾ ಇತ್ತು. टॉम कैंटीन से धीरे से चले अड्डा बुड्डा ಅದೇ ಅವನ ಕೊನೆಯ ಸೂರ್ಯೋದಯ. उधर से वापस आ जाते। ಪ್ರಾಣಿಗಳೇನಪ್ಪ ಅಂತ ಹೇಳಿದ್ರೆ ಅವಕ್ಕೆ ಡಾಕ್ಟ್ರ್ ಗೊತ್ತಿರಲ್ಲ, ಔಷಧಿ ಗೊತ್ತಾಗಲ್ಲ, ನಾವೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದೆಲ್ಲ ಏನು ಗೊತ್ತಾಗೋದಿಲ್ಲ ಅವಕ್ಕೆ. ಅವಕ್ಕೆ ಗೊತ್ತಾಗೋದು ನಮ್ಮ ಪ್ರೀತಿ ಮಾತ್ರ. ಅವರು ಪ್ರೀತಿಸಿದಂಥ ವ್ಯಕ್ತಿ ನಾವುಗಳು ಅವ್ರ ಜೊತೆಗೆ ಇದ್ದೀವಿ ಅನ್ನೋದೊಂದು ಮಾತ್ರ ನೋಡ್ತಾ ಇರ್ತೀವಿ ಹೊರತು ನಾವು ಅವ್ರಿಗೆ ಎಷ್ಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಎಷ್ಟು ಔಷಧಿ ಕೊಡ್ತಾ ಇರ್ತೀವಿ ಅದೆಲ್ಲ ಗೊತ್ತಾಗಲ್ಲ. ಅವು ಕೊನೆಯವರೆಗೂ ನಾವು ಜೊತೆಗಿರಲಿ ಅಂತ ಬಯಸ್ತೇವೆ. ನಂಗೆ ಗೊತ್ತಿತ್ತು ಕಾರ್ ಡ್ರೈವ್ ಅವನಿಗೆ ಕಷ್ಟ ಆಗ್ಬೋದು ಅಂತೇಳಿ, ಆದರೂ ಅವನು ಕಾರನ್ನ ಅಷ್ಟು ಪ್ರೀತಿಸ್ತಾ ಇದ್ದ. ಕಾರಲ್ಲಿ ಹೋಗೋದಂದರೆ ಅವನಿಗೆ ಅಷ್ಟು ಇಷ್ಟ ಇತ್ತು. ಯಾವಾಗಲೂ ವಾಕಿಂಗ್ ಕರ್ಕೊಂಡು ಹೋಗುವಾಗ ಶೆಡ್ ಹತ್ರ ಬಂದು ಸ್ಮೆಲ್ ಮಾಡಿ ನೋಡೋದು ಕಾರ್ ಒಳಗಡೆ ಇದೆಯಾ ಇಲ್ವಾ ಅಂತ. ದಿನ ಅವನು ಕಾರದ ಶೆಡ್ ಹತ್ರ ಹೋಗ್ತಾ ಇದ್ದ. ಹಾಗಾಗಿ ಅವನಿಗೆ ಕಷ್ಟ ಆಗ್ತಾ ಇದೆ, ಆದರೂ ಕೂಡ ನಾನು ನಿಧಾನವಾಗಿ ಆದರೂ ಅವನ ಪ್ರೀತಿಯ ಕಾರ್ ರೈಡ್ ಅಲ್ವಾ ಬೇಡವಾ ಅಂತೇಳಿ ಕರ್ಕೊಂಡು ಹೋಗ್ತಾ ಇರೋದು. ಅದೇ ಹೇಳಿದ್ನಲ್ಲ, ಅವರು ಮೆಡಿಷನ್ಗಿಂತ ನಮ್ಮ ಪ್ರೀತಿನ ಮಾತ್ರ ಬಯಸ್ತವೆ. ಹೊರಗೆ ನೋಡ್ಬೇಕಾ? ಅದು ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಾನು ಇವತ್ತಿಡೀ ಅವನ್ನ ಬಿಟ್ಟು ಹೋಗಲೇಬಾರ್ದು ಅಂತಲೇ ಅಂದ್ಕೊಂಡ್ವಿ. 2-3 ದಿವಸದಿಂದ ಅವ್ರನ್ನ ಹಿಡ್ಕೊಂಡು ಹೊರಗೆ ಹೋಗ್ಬೇಕಾ? ಜಪ ಮಾಡ್ತಾನೆ ಇದ್ದೀವಿ. ಬೇಡವಾ? ಹಾಂ ಜಿ ನೈ ಹೊರ ರಿಟರ್ನ್ ಕರಿ. ಬೇಡವಾ? ಆಯ್ತಪ್ಪ ಚಿನ್ನ. ಹಾಂ ಇದೇ ಥೋಡ ಹಾಂ ಆಯ್ತು. ಹಾಂ फुल मेरे को धक्का दे रहे पैर में। हाँ ठीक, यहाँ मोड़ देते हैं। उसको परेशानी होती है। आಯ್ತಪ್ಪ ಚಿನ್ನ. यहाँ टर्न करना सर। हाँ हाँ थोड़ा स्लो ही जाइए। ಆಯ್ತು ಹೋಗೋಣ. ಎಷ್ಟು ದಿನಗಳು ಕಳೆದರೂ ಕೂಡ ಅವರ ಮುದ್ದಾದ ಆಟಗಳು ಸದಾ ನೆನಪಿರ್ತವೆ. ಹಾಗಾಗಿ ನನಗೆ ಇದೆಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಆದರೆ ಇವಾಗ ಮೊಬೈಲ್ ಕಂಡೀಷನ್ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಮೆಮೊರಿ ತುಂಬ ಜಾಸ್ತಿ ಆಗಿದೆ. ಈ ಥರ ಮೀಡಿಯಾಗಳಲ್ಲಿದ್ದರೆ ಅದೊಂದು ನಮಗೆ ಮೆಮೊರಿ ಅಂತ ಇರುತ್ತೆ ಅಂತ ಈಗೆಲ್ಲ ಅಪ್ಲೋಡ್ ಮಾಡಿ ಮೊಬೈಲ್ ಖಾಲಿ ಮಾಡ್ತಾ ಇದ್ದೀನಿ. ಶರೀರದ ಒಳಗೆ ಏನೇನು ಆಗ್ತಾ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ತುಂಬ ಇಬ್ಬರು ಆ್ಯಕ್ಟಿವ್ ಆಗಿದ್ದರು, ಆರೋಗ್ಯವಾಗಿದ್ದರು. ಎಲ್ಲರೂ ಕೇಳ್ತಾರೆ ಲವಕುಶ್ ಇಲ್ವಾ ಎಲ್ಲೋದ್ರು ಅಂತ. ಅಂದರೆ ಎಲ್ಲರಿಗೂ ಕೂಡ ಅವರು ಸಡನ್ನಾಗಿ ತೀರ್ಕೊಂಡಿದ್ದು ಆಶ್ಚರ್ಯನೇ. ಏನು ಒಳಗಡೆ ತೊಂದರೆ ಇತ್ತು ಅಂತ ಅನ್ನೋದು ನಮಗೆ ಗೊತ್ತಾಗಲೇ ಇಲ್ಲ. ಆದರೆ ಲವ್ಗೆ ಖುಷ್ ಅಂದರೆ ಪ್ರಾಣ. ಖುಷ್ ಅವನು ಎಷ್ಟು ಹಚ್ಕೊಂಡಿದ್ದ ಅಂತ ಹೇಳಿದ್ರೆ ಒಂದು ತುತ್ತು ಅವನು ತಿಂದಿದ್ದಾನ ಅಂತ ಕನ್ಫರ್ಮ್ ಆದರೆ ಮಾತ್ರ ಇವನು ಊಟ ಮಾಡೋದು. ಗಾಡಿಲಿ ಹೋಗಿದ್ದಲ್ಲ, ಲವ್ವದ ಗಾಡಿಲಿ ಹೋಗಿದ್ದಲ್ಲ, ಯಾವುದು ಗಾಡಿಲಿ ಹೋಗಿದೆ? हाँ जी, ಹಾಂ क्या हुआ? नहीं नहीं उससे बात कर रहे। ಆಯ್ತಪ್ಪ ಈಗ ಓಕೆ. ನೋಡಿದ್ರೆ ಹೊರಗೆಲ್ಲ ನೋಡಿದ್ರೆ ಹೊರಗೆ ನೋಡಿದ್ರೆ ಹೊರಗೆ ವಾಕ್ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಕೂಡ ಇವನಿಗೆ ಎಷ್ಟು ಅರ್ಜೆಂಟ್ ಆಗಿದ್ರು ಖುಷ್ ಹೋಗಿ ಬಂದ್ಮೇಲೆ ಹೋಗೋದು. ಬೊಗಳೋದು ಇವನೇ ಫಸ್ಟು ಅವ್ರು ಹೊರಗೆ ಹೋಗ್ಬೇಕು ಅಂತ, ಆಮೇಲೆ ಖುಷನ್ ಕರ್ಕೊಂಡು ಹೋಗಿ ಅವನು ಹೋಗಿ ಬಂದಮೇಲೆ ಹೋಗೋದು ಅಂತ ಗಟ್ಟಿ ಗೇಟ್ ಹತ್ರ ಕೂತ್ಬಿಡೋನು. ಎಲ್ಲದಕ್ಕೂ ಫಸ್ಟು ಖುಷು, ಆಮೇಲೆ ಇವನು. ಅದಕ್ಕೆ ರಾಮಾಯಣದ ಲವ್ ಖುಷು ಥರನೇ ಇವರಿದ್ದರು.
ಕುಶ ನಿಜವಾಗ್ಲೂ ದೊಡ್ಡವ್ರು ತಾನೆ, ಅಂದರೆ ಒರಿಜಿನಲ್ ಲವ್ ಕುಶರಲ್ಲಿ ರಾಮಾಯಣದಲ್ಲಿ. सामने नहीं है ना? ಆದರೆ ಲವ್ ಥೋಡೋ ಅಣ್ಣನಿಗೆ ಎಷ್ಟು ಡೆಡಿಕೇಟ್ ಆಗಿದ್ದ ಆ ಕಾಲದಲ್ಲಿ ಅನ್ನೋದಕ್ಕೆ ಉದಾಹರಣೆ गेट के पास नहीं ಇವತ್ತು ಕುಶ ಲವ್ ಅಂತ ಯಾರು ಕರೆಯಲ್ಲ, ತಮ್ಮನ ಹೆಸರೇ ಫಸ್ಟ್ ಕರೆಯೋದು ಲವ ಕುಶರು ಅಂತ. ಅಂದರೆ ಅವರು ಜನ್ಮ ಜನ್ಮಾಂತರದಲ್ಲಿ ಅಣ್ಣ ಕುಶನಿಗೆ ಲವ್ ಅಷ್ಟು ಸಮರ್ಪಿಸಿಕೊಂಡಿದ್ದ. ಉತ್ತರನ ಥೋಡಾ ಗಾಡಿ ಮೇ बैठे धीरे ಇವರು ಹೆಸರು ಕೂಡ ಅದೇ ಇಟ್ಟಿದ್ದಕ್ಕೋ ಅಥವಾ ಏನೋ ಗೊತ್ತಿಲ್ಲ, ಇವರಲ್ಲೂ ಕೂಡ ಅದೇ ಬಾಂಧವ್ಯ. ಕ್ಯಾನ್ಸಲ್ कर दिया मुझको ಖುಷ್ ಹೋದ್ಮೇಲೆ ಲವ್ ಸುಧಾರಿಸ್ಕೊಳ್ಳೇ ಇಲ್ಲ. ಅವನಿಗೆ ನನ್ನ ಮೇಲೆ ಡೌಟ್ ಇತ್ತು, ನಾನೆಲ್ಲೋ ಕುಶನ ಕಳಿಸ್ಬಿಟ್ಟಿದ್ದೀನಿ ಅಥವಾ ಅವನು ಹೊರಗಡೆ ಎಲ್ಲೋ ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದೇನೆ, ನಾನು ಗೇಟಿಂದ ಹೊರಗೆ ಹಾಕಿದ್ದೀನಿ, ಅವನ್ನ ಕರೀತಾ ಇಲ್ಲ ಅಂತೇಳಿ ಬಂದು ನನ್ನನ್ನು ಕೇಳೋನು, ಕರಿ ಹೋಗು ಅವನ್ನ ಕರ್ಕೊಂಬ ಒಳಗೆ ಅಂತ. ಅವನು ಗೇಟ್ ಹೊರಗೆ ಇದ್ದಾನೆ, ನೀನು ಕರಿತಿಲ್ಲ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ತಾ ಇರೋನು. ಎಲ್ಲಿ ಭಾಳ ಶ್ರಮ ನಾವು ವಹಿಸಿದ್ವಿ. ಕೊನೆಗೂ ಅದು ಈ ಹಂತಕ್ಕೆ ಬಂದು ತಲುಪಿಡ್ತು. तेज भाग रही है. ಮೂರು ಕಾಲಲ್ಲಿ ನೋಡು ಹೆಂಗ್ ಹೊಡೆದು ಬಿಟ್ಟಿದ್ದಾರೆ. ಬಂತೆ ಅವ್ವ ಇಳಿತೀರಿ ಬಂತೆ ಆಯ್ತು. ಆರಾಮಾಗಿ ಇಳಿತೀರಾ, ಆರಾಮಾಗಿ ಆರಾಮಾಗಿ ಇಳಿಬೇಕು. ನೀವೇ ಇಳಿಬೇಕು, ಹೆಲ್ಪ್ ಮಾಡ್ಬೇಕೆ, ಹೆಲ್ಪ್ ಮಾಡ್ಬೇಕೆ. दोनों साइड खोलो. ಮೂವ್ ಇದ್ದಾರೆ, ಬರ್ತೀರಾ ಮೆಲ್ಲ ಬನ್ನಿ. उधर भी खोलो ना, अगर उधर उसको वो इधर ही मुड़ा है. फिर भी वो साइड भी खोल दो ना. ಆಚೆನೂ ಓಪನ್ ಮಾಡಿ. ಏಯ್ ಕಾಲು ಹುಷಾರಿಲ್ಲ ಓಡೋದು ನೋಡಿ. ಇದು ಪಾಪ ಹಿಡ್ಕ ಒಂದೇ ಸಲ ಹಾರದ್ ಬೇಡ, ಬೇಡ ಹಾರದ್ ಬೇಡ, ನಿಧಾನ ಜರ್ಕ್ ಜರ್ಕ್ ಕಡಿಯೋದಂಗೆ. ಲಂಕಿಣಿ अभी हाँ जी उधर पीछे लेते ही ಏ ಬೇಡ, ಅವನಿಗೆ ಎಕ್ಸರ್ಸನ್ ಆಗ್ಬಿಡ್ತಾ. ಮೆತ್ತಗೆ 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 ಹೋಗೋಣ, ಗುಡ್ ಬಾಯ್ ಮನೇಲಿ ಮೆತ್ತಗೆ ಬಾಯಿ ಕೈ ಹಿಡ್ಕ. ಏಯ್ ले जाओ, सीधा पीछे ले जाओ. ತುಂಬ ಸ್ಪೀಡ್ ಬೇಡ ಆಯ್ತಾ. ಮೆಲ್ಲಗೆ ಮೆಲ್ಲಗೆ रुकियो सब खोलते. हाँ 1 मिनट आती हूँ छोड़ के. हाँ नडीरಪ್ಪ ಮೆಲ್ಲ नडीरी. उठाना मुश्किल है, ऐसे धीरे से चले. हाँ ಮೆಲ್ಲ ಹೋಗಿಪ್ಪ, ನಿಧಾನ ನಿಧಾನ. ಹಾಂ ಒಂಚೂರು ಶೀಟೆಲ್ಲ ತೆಗೆದು ಬಿಡಪ್ಪ, ಅದು ಇವಂದು ಆಸಿದ್ದು ಕಾರಿಂದ. ಹಾಂ ಹಾಂ ಸರಿ ಸರಿ ಬಿಟ್ಟು ಬರೋದಮ್ಮ ನೋಡೋಣ. ಹಾಂ ಇಲ್ಲ ಕರ್ಕೊಂಡು ಮಲಗಿಬಿಟ್ರೆ ಕಷ್ಟ. ಹಾಂ ಬನ್ನಿ ಹಂಗೆ ಅದೇ ಎಲ್ಲಿ ಹೋಗ್ತೀರಾ? ಹಾಂ ಹೋಗಿ ಸೀದಾ ಹಿಂದೆ ಹೋಗೋಣ. ಬನ್ನಿ, ನೀನು ಫಾಸ್ಟ್ ನಡಿಬಾರ್ದು, ಮೆಲ್ಲ ಹೋಗಿಪ್ಪ, ಮೆಲ್ಲ ಹೋಗಿ ನಡಿ. ಹಿಂಗೆ ಹಿಂಗೆ ಅದೇ ಕೈ ಹಿಡ್ಕ, ಹಿಂಗೆ ಹಿಡ್ಕೊಂಡು ಕೆಳಗಿಂದ ಹಿಡ್ಕ. ಹಾಂ ಹಾಗೆ ಕರ್ಕೊಂಡು ಹೋಗು ಬಾ. ಹಿಂಗೆ 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 ಕರ್ಕೊಂಡು ನಡೀರಪ್ಪ, ಬನ್ನಿ ಹಿಂದೆ ಹೋಗ್ಬಿಡೋಣ. ಬನ್ನಿಪ್ಪ, ಇಲ್ಲಿ ಬೇಡ, ಹತ್ತದ ಬೇಡ. ಸ್ವಲ್ಪ ಚೆಸ್ಟಿಗೆ ಸಪೋರ್ಟ್ ಕೊಡು. ನಡೀರಪ್ಪ, ಮತ್ತೆ ನಡೀರಿ. ಬನ್ನಿಯಪ್ಪ, ಅದು ಶೀಟ್ ಕವರೆಲ್ಲ ತೆಗೆದು ಬನ್ನಿ, ಹಿಂದೆ ಕಾರಿದ್ದು. ಹತ್ತೆ ನಿಧಾನ, ಒಂದೇ ಕೈ ನಿಧಾನ. ಹಾರ್ಟಿಗೆ ಜಾಸ್ತಿ ಪ್ರೆಷರ್ ಆಗ್ದಾಗ ಇಲ್ಲ ಮ್ಯಾಮ್, ಅದೇ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಸಾಕು ಸಾಕು, ಸ್ವಲ್ಪ ಹೊತ್ತಿರಲಿ. ಬೇಡ ಈಗ. ಹಾಂ ನೀರು ಬೇಕಾ? ನೀರು ಕುಡ್ದಲ್ಲ ಅಲ್ಲಿ ಸ್ವಲ್ಪ? ಹಾಂ ಕುಡ್ದ ಅದೇ. ಹ್ಞೂ ಕೊಡ್ತೀರ ಇಲ್ಲೇ? ಮೆಲ್ಲ ಹೋಗ್ಬಿಡೋಣಪ್ಪ. ಇನ್ನು ನೀರು ಅವನದು ಸಣ್ಣ ಪಾತ್ರೆಯಲ್ಲಿ ಕೊಡೋಣ, ಅದು ಎತ್ತರ ಆಯಿತು.
ಈಗ ತಗೊಂಡೋಗಿತ್ತಲ್ಲ ಅದರಲ್ಲೇ ಒಂಚೂರು ಹತ್ರ ಇಟ್ಬಿಡು. ಮತ್ತೆ ಅವನಿಗೆ ಸ್ವಲ್ಪ ಸುಧಾರಿಸಿದ ನಂತರ ರೋಡಿಗೆ ಬರಬೇಕು ಅನ್ನಿಸ್ತು. ರೋಡಿಗೆ ಕರ್ಕೊಂಡ್ಬಂದ್ವಿ. ಲಂಕಿಣಿ ಮತ್ತೆ ಮಿರ್ಚಿನ ನೋಡ್ತಾ ಇದ್ದ. ಇವ್ರ ಮುಂದೆ ಅವ್ರ 2 ಸಣ್ಣ ಮರಿಗಳು ಯಾರೋ ಬಿಟ್ಟೋಗಿದ್ದು. ಹಾಗಾಗಿ ಇವ್ರಿಗೂ ಅವರಿಬ್ಬರನ್ನ ಕಂಡ್ರೆ ತುಂಬಾ ಪ್ರೀತಿ. ಆದ್ರೆ ಎಲ್ಲಿ ಆಟ ಆಡಿ ಸುಸ್ತು ಮಾಡ್ಕೊಳ್ತಾನೋ ಅಂತೇಳಿ ಅವ್ರನ್ನ ಸ್ವಲ್ಪ ದೂರ ಓಡಿಸ್ತಾ ಇದ್ದೆ. ಮಧ್ಯಾಹ್ನದ ಹೊತ್ತಿಗೆ ಒಂದು 4 ಬಿಸ್ಕೆಟ್ ತಿಂದ. ಬಾಕಿ ಏನು ತಿಂತಾ ಇರಲಿಲ್ಲ. ಅಂಬಲಿ ಕೂಡ ಕುಡಿತಾ ಇರಲಿಲ್ಲ. ಈ 4 ಬಿಸ್ಕೆಟ್ ಏನು ತಿಂದಿದ್ನೋ ಅದೇ ಅವನು ಕೊನೆಗೆ ಸೇವಿಸಿದ ಆಹಾರ. ನಾವು ನಿರಂತರ ಅವನ ಹತ್ರನೇ ಕೂತಿದ್ವಿ, ಜಪ ಮಾಡ್ತಾ ಇದ್ವಿ, ಗೀತಾ ಪಾರಾಯಣ ಮಾಡ್ತಾ ಇದ್ವಿ. ಯಾರು ಎದ್ದೋದ್ರು ತಿರುಗಿ ನೋಡ್ತಾ ಇದ್ದ. ಎಲ್ಲರೂ ಪಕ್ಕದಲ್ಲೇ ಕೂತ್ಕೊಳ್ಳಿ ಅಂತ ಇದ್ದ. ಅವನ ಕಣ್ಣು ನೋಡಿದ್ರೆ ಅನ್ನಿಸ್ತಾ ಇತ್ತು, ಅಂದ್ರೆ ನಾವು ಯಾರು ಎದ್ದೋಗೋದು ಅವನಿಗೂ ಇಷ್ಟ ಇರ್ತಿರ್ಲಿಲ್ಲ, ಎಲ್ಲ ಜೊತೆಗೆ ಇರಲಿ ಅಂತ ಇದ್ದ. ಮಧ್ಯಾಹ್ನ ಮೇಲೆ ಅವನಿಗೆ ಫುಲ್ ಬ್ಲಡ್ ಡಿಸೆಂಟ್ರಿ ಆಯಿತು, ಬ್ಲಡ್ ವಾಮಿಟ್ ಆಯಿತು. ಕೆಲವೊಮ್ಮೆ ಪ್ರಾಣಿಗಳ ಶರೀರದಲ್ಲೂ ಕೂಡ ವಿಶೇಷವಾದಂತಹ ಆತ್ಮಗಳು ನಮ್ಮ ಹತ್ರ ಬರ್ತವೆ. ಅವ್ರಿಗೆ ಬರೋದಕ್ಕೆ ಬೇರೆ ಯಾವ ದಾರಿ ಇರಲ್ಲ ಅನ್ಸುತ್ತೆ, ಅದಕ್ಕೆ ಪ್ರಾಣಿಗಳ ರೂಪದಲ್ಲಿ ಬರ್ತಾರೆ. ಅವರು ಅವರ ಜೀವನದಲ್ಲಿ ಅವರ ನಡವಳಿಕೆಗಳು, ಭಾವನೆಗಳು ಕೂಡ ತುಂಬ ವಿಶೇಷವಾಗಿರ್ತವೆ. ಎಲ್ಲ ಪ್ರಾಣಿಗಳಂತೆ ಅವರು ಇರೋದಿಲ್ಲ. तो पानी सामने ही रखते। हाँ वही लेना, जैसे खत्म होता है ना फिर पानी डाल के थोड़ा गंगा जल डाल दो। बस अब लेट जाओ हैं, ಕೂತ್ಕೊಳ್ಳಿ ಪಲ್ಲೆ ಕೂರು कोरे बैठ, ಸಾಕಪ್ಪ, ಜಾಸ್ತಿ ವಾಂತಿ ಆಗುತ್ತೆ. कोई बात नहीं। मली को थोड़ा अलाव देखना चाहती है। देखो ठीक है, ವಾಂತಿ ಆಗುತ್ತೆ. जहाँ भी जाएगा जाने ಜಾಸ್ತಿ ಫಿರ್ ಹಾರ್ಟ್ ಜೊತೆ नहीं कोई बात ಇಲ್ಲಿ ಪ್ರಾಣಿಗಳಿಗೆ ಬೇಗ ಗೊತ್ತಾಗ್ಬಿಡುತ್ತಲ್ಲ, ಹಂಗೆ ಮಲ್ಲಿಗೂ ಕೂಡ ಏನೋ ಗೊತ್ತಾಗ್ಬಿಟ್ಟಿದೆ. ಆಗಾಗ ಓಡ್ ಬಂದು ನೋಡ್ತಾ ಇದ್ಲು ಮಲ್ಲಿನ. ನಾವು ಕಟ್ಟಾಕ್ಬಿಟ್ಟಿದ್ವಿ, ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಅವಳು ಅಂತೇಳಿ. ಯಾಕೆಂದ್ರೆ ಅವಳು ಸಾಕಿದ್ದು ಮಕ್ಕಳು ಇವರಿಬ್ರು. ಖುಷಿ ಹೋಗಿದ್ದು ಕೂಡ ಅವಳಿಗೆ ತುಂಬಾ ಬೇಸರ ಆಗಿತ್ತು. ಆದ್ರೆ ಅದರ ನಂತರ ಆ ಲವ್ನ ತುಂಬಾ ಮ್ಯಾನೇಜ್ ಮಾಡೋದಕ್ಕೆ ನೋಡಿದ್ಲು, ಲವ್ ಬೇಜಾರು ಮಾಡ್ಕೋಬಾರ್ದು ಅಂತ. ಈಗ ಅವಳಿಗೂ ಸೂಚನೆ ಸಿಕ್ಕಿರ್ಬೇಕು, ಪ್ರಾಣಿಗಳಿಗೆಲ್ಲ ಮುಂಚೆ ಗೊತ್ತಾಗುತ್ತಲ್ಲ. ಹಾಗಾಗಿ ಕೂಗ್ತಾ ಇದ್ದಾಳೆ, ಬೊಗಳ್ತಾ ಇದ್ಲು, ಲವ್ನ ತೋರಿಸಿ ಅಂತ ಹೇಳ್ತಿದ್ಲು. ನಾವು ಮಧ್ಯೆ ಮಧ್ಯೆ ತೋರಿಸ್ತಾ ಇದ್ವಿ. ರಾತ್ರಿ 8:30 ಅಷ್ಟೊತ್ತಿಗೆ ಅವನಿಗೆ ತುಂಬಾ ಕಷ್ಟ ಆಯ್ತು. ನಾವೆಲ್ಲರೂ ಜಪ ಮಾಡ್ತಾ ಇದ್ವಿ, ಅದ್ರಲ್ಲೂ ಕೂಡ ಒಮ್ಮೆಗೆ ಎದ್ದು ಬಿಟ್ಟ. ಅವನು ಎದ್ದಿದ್ ನೋಡಿ ಏನೋ ಸ್ಟ್ರೆಂತ್ ಬಂತು ಅಂತ ಅಂದ್ಕೊಂಡ್ವಿ. ಹಂಗೆ ಎದ್ದವನೇ ತಿರುಗಿ ಬಂದು ನನ್ನ ಮಡ್ಲಲ್ಲೇ ದಬ್ಬಂತ ಮಲ್ಕೊಂಡ್ಬಿಟ್ಟ. ನನ್ನ ಮಡ್ಲಲ್ಲೇ ಅರ್ಧ ಗಂಟೆವರೆಗೂ ಇದ್ದ. ತುಂಬಾ ಕಷ್ಟಪಡ್ತಾ ಇದ್ದ. ಎಲ್ಲರೂ ಹೇಳಿದ್ರು, ನಿಮ್ಮ ಮಡ್ಲಲ್ಲಿ ಅವನು ಪ್ರಾಣ ಬಿಡಲ್ಲಮ್ಮ, ಅವನ ಕೆಳಗಿಳಿಸ್ಬಿಡಿ ಅಂತ. ಬಹುಶಃ ಇದು ಎಲ್ಲರಿಗೂ ಬೇಸರ ತರಿಸ್ಬೋದು, ನೋವಾಗ್ಬೋದು ಅನ್ನೋ ಕಾರಣಕ್ಕಾಗಿ ಇದನ್ನ ಇಷ್ಟು ತಿಂಗಳಾದ್ರೂ ನಾನು ಅಪ್ಲೋಡೇ ಮಾಡಿರ್ಲಿಲ್ಲ. ನನಗೂ ಕೂಡ ಬೇಜಾರೇ ಆಗೋದು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದು ನನ್ನ ಲವನ ಕೊನೆಯ ಜರ್ನಿ. ಸಾಹೇಬ್ರು ಇಳಿರಿ, ಸಾಹೇಬ್ರು ಇಳಿರಿ, ಗೆಟ್ ಡೌನು. ಯಾರು ಹೆಲ್ಪ್ ಮಾಡಿಲ್ಲಪ್ಪ. ಯಾಕೆ ಇವ್ರನ್ನೆಲ್ಲ ಸಾಕೋದು ಅಲ್ಲ.